ಪಾವಗಡ ತಾಲೂಕಿನ ಹಿರಿಯ ಧೀಮಂತ ನಾಯಕ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಅವರ ನಿಧನದ ಹಿನ್ನೆಲೆಯಲ್ಲಿ ಸೋಮವಾರ ಹನುಮಂತನಹಳ್ಳಿಯ ತೋಟದ ಮನೆಯಲ್ಲಿ ಹಮ್ಮಿಕೊಂಡಿದ್ದ ವೈಕುಂಠ ಸಮಾರಾಧನೆಗೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಿ ವೆಂಕಟರಮಣಪ್ಪ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಂತರ ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವೆಂಕಟರಮಣಪ್ಪ ನನಗೆ ಆತ್ಮೀಯ ಸ್ನೇಹಿತ. ಅವರ ಪುತ್ರ ಎಚ್.ವಿ. ವೆಂಕಟೇಶ್ ಶಾಸಕರಾಗಿದ್ದು ಅವರಿಗೂ ಸಹ ಸಚಿವ ಸ್ಥಾನ ಕೊಡಬಹುದು ಎಂದು ತಮ್ಮ ಮನದಾಳದ ಮಾತನ್ನು ತಿಳಿಸಿದ್ದಾರೆ. ನಾನಿವತ್ತು ಬಂದಿರತಕ್ಕಂಥದ್ದು ನನ್ನ ಆತ್ಮೀಯ ಸ್ನೇಹಿತ, ನಮ್ಮ ಜೊತೆಯಲ್ಲಿ ಶಾಸಕನಾಗಿ ಸಚಿವನಾಗಿ ಕೆಲಸ ಮಾಡಿ ಈ ಭಾಗದಲ್ಲಿ ಜನಮನ್ನಣೆಯನ್ನು ಗಳಿಸಿದಂಥ ಮಾನ್ಯ ಶ್ರೀ ವೆಂಕಟರಮಣಪ್ಪನವರು ವಾರದ ಹಿಂದೆ ತೀರ್ಕೊಂಡ್ರು. ಅವತ್ತು ನಾನು ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನಮಗೆ CLP ಸಭೆ ಇತ್ತು ಮತ್ತು ಬೇರೆ ಬೇರೆ ಬೆಳವಣಿಗೆಗಳು ನಡೀತಾ ಇದ್ದ ಕಾರಣಕ್ಕೆ ಬರಲಿಲ್ಲ. ಇವತ್ತು ನಾನು ಅವರ ದಿವಸ ಇದ್ದದಕ್ಕೋಸ್ಕರ ನಾನು ಬಂದಿದ್ದೇನೆ. ನನ್ನ ಗೌರವ ಸಮರ್ಪಣೆ ಬಂದಿದ್ದೇನೆ. ನಾನು ಯಾವುದು ಸಭೆ ಸಮಾರಂಭಗಳು ಅಥವಾ ರಿವ್ಯೂ ಮೀಟಿಂಗ್ಸಿಗಿಂತ ಬಂದಿದ್ದೀನಿ. ಆದರೂ ಕೂಡ ಬಂದಿದ್ದೀನಲ್ಲ ಅಂತೇಳಿ ನಮ್ಮ ಈಗ ಕುಡಿಯುವ ನೀರು ಏನು ಭದ್ರಾ ಪ್ರಾಜೆಕ್ಟ್ನಲ್ಲಿ ಸುಮಾರು 2600 ಕೋಟಿ ರೂಪಾಯಿ ಖರ್ಚು ಮಾಡಿ ಭದ್ರಾ ಪ್ರಾಜೆಕ್ಟ್ನಲ್ಲಿ ಇಲ್ಲಿವರೆಗೆ ನೀರು ತಂದಿದ್ದೇವೆ. ಅದರಲ್ಲಿ ಸ್ವಲ್ಪ ತೊಂದರೆ ಆಗಿರ್ತಕ್ಕಂಥದ್ದು, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ. ಮತ್ತು ನಮ್ಮ ಇರಿಗೇಷನ್ ಹೊಸ ಇರಿಗೇಷನ್ ಮಿನಿಸ್ಟರ್ ಗಮನಕ್ಕೆ ತಂದು ಅದನ್ನು ಸರಿಪಡಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಬೇರೆ ದಿವಸ ನಾನು ಬಂದು ಈ ಭಾಗದ ಶಾಸಕರ ಜೊತೆಯಲ್ಲಿ ಕುಳಿತು ರಿವ್ಯೂ ಮಾಡಿ ಈ ತಾಲೂಕಿನಲ್ಲಿ ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ತುಮಕೂರು ರಾಯದುರ್ಗ ರಸ್ತೆ, ರೈಲು ರಸ್ತೆ ಆಗಬೇಕು ಬೇಗ ಅಂತೇಳಿ. ಅದಕ್ಕೆ ಈಗ ನಾನು ಬಂದಿದ್ದೇನೆ. ಒಂದು ಪಾವಗಡದ ರೈಲ್ವೆ ಸ್ಟೇಷನನ್ನು ನೋಡಿ ಅಲ್ಲಿನ ಅಧಿಕಾರಿಗಳನ್ನು ಕೂಡ ಬರ ಕೇಳಿದ್ದರು. ಅವರು ಜೊತೆ ಮಾತನಾಡಿ ಮುಂದೆ ಏನು ಕ್ರಮ ತಗೋಬೇಕು, ಈ ಪಾವಗಡ ಟು ತುಮಕೂರು ಲಿಂಕಿಂಗ್ ಎಷ್ಟು ತ್ವರಿತವಾಗಿ ಆಗುತ್ತೆ ಅದನ್ನು ಮಾಡೋದಕ್ಕೆ. ಪಾವಗಡ ಪಟ್ಟಣದ ಸಮೀಪ ತಿಮ್ಮನಾಕಬೇಡಿ ನೂತನವಾಗಿ ನಿರ್ಮಾಣವಾಗಿರುವ ರೈಲು ನಿಲ್ದಾಣವನ್ನು ಪರಿಶೀಲಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಂತರ ಪತ್ರಕರ್ತರ ಜೊತೆಗೆ ಮಾತನಾಡಿ, ಶಾಸಕರಾದ ಎಚ್.ವಿ. ವೆಂಕಟೇಶ್ ಅವರು ಸಚಿವರಾಗಲು ಸಮರ್ಥರಿದ್ದಾರೆ ಎಂದು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಅವರು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ಈಗ ಅವರು ಅಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಕೆಲಸನೂ ಕೂಡ ಅಲ್ಲಲ್ಲೇ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ನನಗೆ ವಿಶ್ವಾಸ ಇದೆ 27 ಡಿಸೆಂಬರಿಗೆ ಅವ್ರು ಮಾಡ್ತಾರೆ. ಸರ್, ದೊಡ್ಡಹಳ್ಳಿಯಲ್ಲಿ ಹೆಸರು ಚೇಂಜ್ ಮಾಡಬೇಕು, ಕೇರಾಂಪುರದಲ್ಲಿ ರೈಲ್ವೆ ಸ್ಟೇಷನ್ ಇದೆ ಅಂತೇಳಿ ದೊಡ್ಡಹಳ್ಳಿ ಹೆಸರನ್ನು ಗ್ರಾಮದ ಜನರ ಮಸೆ ಬಳಿದಿದ್ರು. ಅದು ಹೆಸರು ವಿವಾದ ಇತ್ತು ಸರ್. ಎಲ್ಲ ತೀರ್ಮಾನ ನಂತರ ಯಾಕಾದ್ರು ಅವರು ಸಮರ್ಥರಿದ್ದಾರೆ. ಸಾರ್ವಜನಿಕ ಬದುಕಿನಲ್ಲಿ ಅವರು ಅವರ ತಂದೆಯ ರೀತಿಯಲ್ಲಿ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸಮರ್ಥರಿದ್ದಾರೆ. ಅವರಿಗೂ ಕೂಡ ಅವಕಾಶಗಳಿದ್ದಾವೆ. ಭರವಸೆ ಇದೆಯಾ ಸರ್ ನಮ್ಮ ಕಡೆಯಿಂದ? ಖಂಡಿತವಾಗಿ ಪ್ರಯತ್ನ ಇದೆ ಸರ್. ಥ್ಯಾಂಕ್ ಯು. ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ತಾಲೂಕು ಪಂಚಾಯಿತಿಯಿಂದ ಅಧಿಕಾರಿಗಳು ವಾಪಸ್ ತೆರಳುತ್ತಿರುವುದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮನದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಕರೆಯಲಾಗಿತ್ತು. ತಾಲೂಕು ಮಟ್ಟದ ಅಧಿಕಾರಿಗಳ ಒಂದು ಸಭೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಆಗಮಿಸುತ್ತಾರೆ ಎಂದು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕಾದು ಕುಳಿತಿದ್ದರು. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರೈಲು ನಿಲ್ದಾಣದ ಕಾಮಗಾರಿಯನ್ನು ಪರಿವೀಕ್ಷಣೆ ಮಾಡಿದ ನಂತರ ಸೀದಾ ಅವರು ಪೆನಗುಂಡೆ ರಸ್ತೆಯ ಮಾರ್ಗದಿಂದ ತುಮಕೂರಿಗೆ ತೆರಳಿದರು. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಟಿಪಿಯನ್ನು ಗಮನಿಸಿದಾಗ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಮೂದಾಗಲಿಲ್ಲ. ಆದರೆ ಅಧಿಕಾರಿಗಳು ಮಾತ್ರ ಎಲ್ಲ ಈ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಗತಿ ಪರಿಶೀಲನಾ ಸಭೆಯನ್ನು ಕರೆಯಲಾಗಿದ್ದು ಎಲ್ಲರೂ ತಪ್ಪದೆ ಹಾಜರಾಗಬೇಕೆಂದು ಮನವಿಯನ್ನು ಮಾಡಿಕೊಂಡಿದ್ದರು.
ಈ ನೆಲೆಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಹಾಜರಾಗಿದ್ದರು. ಕೊನೆಗೂ ಮಾಹಿತಿಯನ್ನು ಪಡೆದುಕೊಂಡ ಅಧಿಕಾರಿಗಳು ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ವಾಪಸ್ ತೆರಳಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿ ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.